ಏನಾಗ್ಬಿಡ್ತು ಅಂತಂದರೆ ನಿಜಕ್ಕೂ ಅಲ್ಲಿ ನೋಡ್ತಾ ಇದ್ದರೆ 20 ವರ್ಷ ಆಗೋಯ್ತಾ ಅಂತ ಅನಿಸ್ತಾ ಇರುತ್ತೆ. ಆದರೆ ಒಂದು ಸಮಾಧಾನ ಏನು ಅಂತಂದರೆ ನನಗೆ ಆ ಸಿನಿಮಾ ಮಾಡೋ ಟೈಮಲ್ಲಿ 13 ವರ್ಷ. ಇದು ಸಖತ್ ಖುಷಿ ನನಗೆ. ಇವಾಗ ಒಂದು 35 ತನಕ ಇರ್ಬೋದು ಸರ್. ಯಾಕೆಂದರೆ ಮೊನ್ನೆ ಆದಂಗೆ ಸರ್ ನನಗೆ ಸರ್ ಕರೆದ್ರು, ಅದೇ 20th ಇಯರು ಅಂತಂದು. ಸರ್ 20th ಇಯರ್ ಸುಮ್ಮನೆ ರೀ ಸರ್, ಹಂಗೆ ಹೇಳಕ್ಕೆ ಹೋಗ್ಬೇಡ್ರಿ, ನನಗೊಂದು 5-6 ವರ್ಷದ ತನಕ ಥರ ಇದೆ ನನಗೆ, ಅದಾದಮೇಲೆ ನನಗೆ ವಯಸ್ಸಾಗಿಲ್ಲ ಸರ್, ಇದಕ್ಕೇನೂ ಆಗಿಲ್ಲ ಅಂತಂತಂದೆ. ಕಾರಣ ಹೇಳ್ತೀನಿ ಏನು ಅಂತ. ಇಲ್ಲಿ ವೇದಿಕೆ ಮೇಲಿರೋ ಅಂಥ ಅಷ್ಟು ಜನ, ಅಂದರೆ ಈ ಸಿನಿಮಾದಲ್ಲಿ ನಟಿಸಿದಂಥ ಇಷ್ಟು ಜನನ ನೋಡಿ, ಅಲ್ಲಿಗೂ ಇಲ್ಲಿಗೂ ಒಂದು ಚೂರು ವ್ಯತ್ಯಾಸ ಇರಲ್ಲ, ನನ್ನಿಂದ ಹಿಡ್ಕೊಂಡು. ಹೌದಾ? ಇದನ್ನೆಲ್ಲರೂ ಇದನ್ನು ಒಪ್ಕೊಳ್ಬೇಕಾದಂಥದ್ದು. ಧ್ಯಾನ್ ಅವರಾಗಿರ್ಬೋದು, ಹೀರೋಯಿನ್ ಮೇಡಮ್ ಅವರಾಗಿರ್ಬೋದು, ನಮಗೆ ಒಂದಿಷ್ಟು ದಿವಸದ ಮೂಮೆಂಟ್ಸ್ ಇದೆಯಲ್ಲ ನಮಗೆ, ಆ ಮೂಮೆಂಟು ಪ್ರತಿ ಕ್ಷಣವೂ ಕೂಡ ಮರಿಲಾರದಂಥದ್ದು. ಮೊನಾಲಿಸಾದಲ್ಲಾಗಿರೋವಂಥದ್ದು ಪ್ರತಿ ಕ್ಷಣವೂ ಅವ್ರಿಗೆ ನಾನು ನೆನಪಿಸಿದ್ದೀನಿ. ಏನು ರೀ ಇಷ್ಟು ಚೆನ್ನಾಗಿ ನೀವು ನೆನ್ಪಿಟ್ಕೊಂಡಿದ್ದೀರಾ ಅಂತಂದರು. ಅದಕ್ಕೆ ಸರ್ ನನಗೆ 20 ವರ್ಷ ಆಗಿಲ್ಲ ಈ ಸಿನಿಮಾಗೆ, 4 ವರ್ಷ. ಪ್ರತಿ ದಿವಸದ ಶಾರ್ಟ್ ಇಂದು ಕೂಡ ನಾನು ಹೇಳ್ತೀನಿ ನಿಮಗೆ ಅಂತ ಹೇಳಿದೆ. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಈ ಸಿನಿಮಾದಲ್ಲಿ. ಯಾಕಂತಂದರೆ ಧ್ಯಾನ್ ಅವರು ಇಡೀ ಕರ್ನಾಟಕದ ಕ್ರಶ್ ಅವರು. ಅವಾಗ ಇವಾಗ ಸದಾ ಅವರು ನಮ್ಮೆಲ್ಲರ ಕ್ರಶು. ಯಾಕಂತಂದರೆ ಸರ್ದು ಒಂದು ಥರದ ಕೈಗುಣ ಬಹಳ ಚೆಂದ ಇದೆ. ಇವರು ನಾನು ಹೇಳಲೇಬೇಕು, ನಾನು ಅವಾಗವಾಗ ಹೇಳ್ತಾ ಇರ್ತೀನಿ ಸರ್, ನಿಮ್ಮ ಸಿನಿಮಾಗಳಲ್ಲಿ ಪ್ರತಿ ಸಿನಿಮಾದಲ್ಲೂ ಕೂಡ ಒಂದು ಸಿನಿಮಾನು ಮ್ಯೂಸಿಕಲ್ಲಿ ಮಿಸ್ ಹೊಡೆದೇ ಇಲ್ಲ ಇವರು. ಒಂದು ಮ್ಯೂಸಿಕಲ್ಲಿ. ಎರಡನೇದು ಇಡೀ ಭಾರತದಾದ್ಯಂತ ನೆನೆಸುವಂಥ, ಸ್ಮರಿಸುವಂಥ, ಇವತ್ತು ನಾವೆಲ್ಲರೂ ಏನು ಹಾಡಿ ಹೊಗಳ್ತಾ ಇದ್ದೀವಿ ಅಂಥ ಹೀರೋಯಿನ್ಗಳನ್ನು ಚಿತ್ರರಂಗಕ್ಕೆ, ಅದು ಕನ್ನಡ ಚಿತ್ರರಂಗದ ಮುಖಾಂತರ ಪಾದಾರ್ಪಣೆ ಮಾಡುವಂಥ ಒಂದು ಪ್ಲ್ಯಾಟ್ಫಾರ್ಮ್ನ ಸೃಷ್ಟಿ ಮಾಡ್ಕೊಂಡಂಥವ್ರು ಇಂದ್ರಜಿತ್ ಸರ್ ಅವರು. ಖಂಡಿತ ಇದಕ್ಕೊಂದು ದೊಡ್ಡ ಚಪ್ಪಾಳೆ ಬರಲೇಬೇಕು ಇದಕ್ಕೆ. ಯಾಕಂತಂದರೆ ಆ ಥರದ ಒಂದು ಶಕ್ತಿ. ಇವತ್ತು ನನ್ನನ್ನು ಚೀಫ್ ಗೆಸ್ಟ್ ಅಂತ ಹೇಳಿದ್ದಾರೆ. ನನ್ನ ಕಾಂಟ್ರಿಬ್ಯೂಷನ್ನು ಈ ಸಿನಿಮಾಗೆ ತುಂಬ 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 ಕಮ್ಮಿ. ಇಡೀ ಚಿತ್ರರಂಗ, ಅಂದರೆ ಇಡೀ ಭಾರತ ಚಿತ್ರರಂಗ ಮಾತ್ರ ಅಲ್ಲ, ಇಡೀ ಪ್ರಪಂಚದ ಚಿತ್ರರಂಗ ನಂಬಿರೋ ಅಂಥದ್ದು ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತಂದರೆ ಅದು ಡೈರೆಕ್ಟರ್. ಅವರು ಚೀಫ್ ಆಗ್ತಾರೆ, ನಾನು ಗೆಸ್ಟ್ ಅಷ್ಟೇ ಸರ್. ಯಾಕಂದರೆ ತುಂಬ ಯಾಕಂದರೆ ನೋಡಿ, ಈ ಥರದೊಂದು ನಿರ್ದೇಶಕರು ಇರ್ತಾರೆ, ಮಧು ಸರ್ ಅಂಥವರ ಬರವಣಿಗೆ ಇರುತ್ತೆ. ಇನ್ನೆಂಥದ್ದು ಬೇಕು ನಮಗೆ? ಅವೆರಡನ್ನು ಪೊಟ್ರೆ ಮಾಡಿಬಿಟ್ರೆ ಸಾಕು, ಈ ಥರದೊಂದು ಯಶಸ್ವಿ ಸಿನಿಮಾ ಸಿಗುತ್ತೆ. ಒಬ್ಬ ಕಲಾವಿದನಾಗಿ ನಾನು ಹೇಳ್ತೀನಿ, ಭಾಳ ಸ್ಕ್ರ್ಯಾಚಿಂದ ಬಂದಂಥವ್ನು ನಾನು. ಅವಕಾಶ ಸಿಗುವಂಥದ್ದೇ ಒಂದು ದೊಡ್ಡ ಸಕ್ಸಸ್ ಆಗುತ್ತೆ ರೀ. ಆವಾಗ ಅವಕಾಶ ಸಿಕ್ಕಿದ ತಕ್ಷಣ ನನಗೆ ಮೈಲೇಜ್ ಏನಿದೆ ಅಂತ ನೋಡ್ಕೊಳ್ತೀವಿ ನಾವು, ಅದು ಎರಡನೇ ಸಕ್ಸಸ್ಸು. ಅಂದರೆ ಅವಕಾಶ ಸಿಕ್ಕಿದೆ ಒಂದು ಸಿನಿಮಾಗೆ, ನನಗೆ ಪಾತ್ರ ಎಷ್ಟು ಗಾತ್ರ ಹೆಂಗಿದೆ ಅಂತ ಅನ್ನೋವಂಥದ್ದು. ಮೂರನೇದು ಏನು ಗೊತ್ತಾ, ತುಂಬ 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 ಅದೃಷ್ಟಶಾಲಿಗಳಿಗೆ ಮಾತ್ರ ಸಿಗೋವಂಥದ್ದು. ಒಂದು ಸಕ್ಸಸ್ಫುಲ್ ಸಿನಿಮಾದಲ್ಲಿ ಅವಕಾಶ ಸಿಗೋದು, ಅದು ಅವಕಾಶ ಒಳ್ಳೆ ಗಾತ್ರದಲ್ಲಿ ಸಿಗೋವಂಥದ್ದು ಇದೆ ಗೊತ್ತಾ. ಆ ಥರದ ವಿಚಾರದಲ್ಲಿ ಭಾಳ ಅದೃಷ್ಟವಂತ ನಾನು ಅಷ್ಟೇ. ಯಾಕಂದರೆ ಈ ಥರದ ಸಿನಿಮಾದಲ್ಲೆಲ್ಲ ನನಗೆ ನಟಿಸೋವಂಥ ಒಂದು ಅವಕಾಶ, ಒಂದು ಪ್ಲ್ಯಾಟ್ಫಾರ್ಮು ಈ ಇಡೀ ತಂಡ ಒದಗಿಸ್ಕೊಟ್ಟಿದೆ ಅಂತ ಅನ್ನೋದಾದರೆ ಬಹಳ ಖುಷಿಯಾಗುತ್ತೆ. ಈ ಸಿನಿಮಾದಲ್ಲಿ ಒಂದು ಭಾಗಿಯಾಗಿದ್ದಕ್ಕೆ ನನ್ನ ಚಿತ್ರ ಜೀವನದ ಒಂದು ಇದರಲ್ಲಿ ನಾನು ಸ್ಮರಣಿಸಬೇಕಾದಂಥ ಒಂದು ವಿಚಾರ ಇದು. ನನಗೆ ಈ ಸಿನಿಮಾದ ಒಂದು ವಿಚಾರ ಹೇಳಲೇಬೇಕು ರೀ. ಸಾರಿ ಸರ್, ನೀವು ಬರೀ 3 ನಿಮಿಷ ಅಂದ್ರಿ, ಜಾಸ್ತಿ ತಗೋತಿದ್ದೀನಿ ಅಂತ ಅನಿಸುತ್ತೆ. ಯಾಕಂದರೆ ಈಗ ಒಂದು ಪಗ್ ಅಂತ ಒಂದು ನಾಯಿ ನೀವೆಲ್ಲರಿಗೂ ಗೊತ್ತಿರುತ್ತೆ, ನಮ್ಗೆ ಅವಾಗೆಲ್ಲ ಗೊತ್ತೇ ಇಲ್ಲ ರೀ. ಅದ್ಯಾವುದೋ ಒಂದು ಇದು ವೋಡಾಫೋನಲ್ಲಿ ಮಾತ್ರ ಅದು ಪಗ್ ಹಚ್ ಫೋನಲ್ಲಿ ನೋಡೋದಂಥದ್ದು. ನನಗೆ ಗೊತ್ತಿರೋ ಹಂಗೆ ಕನ್ನಡ ಚಿತ್ರರಂಗಕ್ಕೆ ಫಸ್ಟ್ ಟೈಮ್ ಆ ನಾಯಿನ ನಾವು ಈ ಸಿನಿಮಾದಲ್ಲಿ ಇದನ್ನು ಮಾಡಿದ್ದಂಥದ್ದು. ಆ ಥರದ್ದು ನಾಯಿನೇ ನೋಡಿಲ್ಲ ಬಸ್ ನಾನು. ತೊಗೊಂಬಂದರು ಶಾರ್ಟ್ಗೆ, ಇದೇನು ಗೊಂಬೆನಾ ಅಂತಂತಂದೆ. ಇಲ್ಲ, ಉಸಿರಾಡ್ತಾ ಇತ್ತದು. ಅಯ್ಯೋ ಏನು ರೀ ಇದು, ಈ ಥರದ್ದು ಒಂದು ಚಿಕ್ಕ ನಾಯಿ ನೋಡೇ ಇಲ್ಲ ನಾನು. ಸರಿ ಸರ್, ಎಲ್ಲಿಂದ ತೊಗೊಂಬಂದಿಲ್ಲ, ನಮ್ಮ ಫ್ರೆಂಡ್ ಅವರು ಇದನ್ನು ಮಾಡಿದ್ರು ಅಂತಂದು. ಒಂದು ಸೀನ್ ಇದೆ ಅದರಲ್ಲಿ, ಅದು ಕಟ್ಟಿಂಗ್, ಇದು ಒಂದು ಸೆಲ್ಯೂನ್ ಸೀನ್ ಅದು. ಆ ಕ್ಯಾರೆಕ್ಟರ್ ಒಬ್ಬರು ಎತ್ಕೊಂಬರ್ಬೇಕು ಆ ನಾಯಿನ. ಎತ್ಕೊಂಡ್ಬಂದರು, ಬೀಳಿಸ್ಬಿಟ್ಟ. ಆ ನಾಯಿ ಬಿದ್ದು ತಪಕ್ಕಂತ ಬಿದ್ದೋಯ್ತು. ನಾಯಿ ಬಿದ್ದೋದ ತಕ್ಷಣ ಅದು ಅಂತ ಇದೆ ನಾಯಿ. ನನಗೆ ಗುರು ಏನಾಯ್ತು ಗುರು ಅದಕ್ಕೆ ಅಂತಂದ್ರೆ, ಸರಿ ಏನಿಲ್ಲ ಅಂತಂದ್ಬಿಟ್ಟು ಮತ್ತೆ ತೊಗೊಂಡೋದ್ರು. ಎರಡನೇ ಶಾಟು ಬೀಳಿಸಿದ್ರು ಆ ನಾಯಿನ.
ಬಾಗಿಲು ತಗೊಂಡು ಬರಬೇಕು, 2ನೇ ಸಾಟು ಬಿದ್ದೋಯ್ತದು. ಆಮೇಲೆ ಅದು ಮೋಸ್ಟ್ಲಿ ಹೊಂಟೋಯ್ತು ಅಂತ ಅಂದ್ಬಿಟ್ಟು ನಾವೆಲ್ಲ ಅಂದ್ಕೊಂಡು ಮುಗಿದು ಮೋಸ್ಟ್ಲಿ ಪ್ಯಾಕಪ್ ಆಗ್ಬೋದು ಅಂತಂದ್ಬಿಟ್ಟು ಶೂಟಿಂಗ್ ಇಲ್ಲ ಸ್ವಲ್ಪ ಹೊತ್ತು, ಒಂದು 1 ಅವರ್ 2 ಅವರ್ ಶೂಟಿಂಗ್ ಇಲ್ಲ. ಶೂಟಿಂಗ್ ಯಾಕೆ ಏನಾಯಿತು ಅಂದರೆ, ಇಲ್ಲ ಕಾರ್ನ ತೊಗೊಂಡೋಗಿ ಕಾರಲ್ಲಿ AC ಹಾಕಿ ಕುತ್ಕೊಂಡ್ರು ಸವ್ರೆ ಒಂದು ಅರ್ಧ ಗಂಟೆ. ಅಣ್ಣ ಇದು ಅಂಥದ್ದು ಗುರು, ನಾಯಿಗೂ ಕೂಡ ಇಂಥದ್ದಾ ಅಂತ ಅನ್ನೋವಂಥದ್ದು ನನಗೆ ಫಸ್ಟ್ ಟೈಮು ಒಂದು ಪ್ರೀಮಿಯಂ ನಾಯಿ ಮರಿನ ನನಗೆ ಪರಿಚಯ ಮಾಡಿಕೊಟ್ಟ. ಈ ಥರದ್ದು ಭಾಳ ಸುಂದರವಾದಂಥ ಕ್ಷಣಗಳನ್ನು ಕಳೆದಿರೋವಂಥದ್ದು ಈ ತಂಡಕ್ಕೆ ಸೇರಬೇಕಾಗಿರೋವಂಥದ್ದು. ಯಾಕಂತಂದರೆ ಒಂದು ಒಳ್ಳೆ ತಂಡ ಎಲ್ಲಿರುತ್ತೆ ಅಲ್ಲಿ ಮಾತ್ರ ಒಂದು ಒಳ್ಳೆ ಪ್ರಾಡಕ್ಟನ್ನು ತಯಾರಾಗೋದಕ್ಕೆ ಕಾರಣವಾಗುತ್ತೆ. ಇವತ್ತು ಸಿನಿಮಾ ಇಲ್ಲಿ ತನಕ ನಾನು ಸ್ಮರಿಸ್ತಾ ಇದ್ದೀವಿ ಅಂತ ಅನ್ನೋದಾದರೆ ಇದು ಇಡೀ ಇಲ್ಲಿ ಕೂತಿರೋವಂಥ ಅಷ್ಟು ಜನರು ಕಾರಣ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಸರ್, ನನಗೊಂದು ಒಳ್ಳೆಯ ಅವಕಾಶ ಈ ಸಿನಿಮಾದ ಮುಖಾಂತರ ಕೊಟ್ಟಿದ್ದಂಥದ್ದು. ಮತ್ತೊಮ್ಮೆ ಈ ಥರದ್ದು ಒಂದು ಸಿನಿಮಾ ಬರ್ತಾ ಇರಲಿ ನಿಮ್ಮ ಬತ್ತಳಿಕೆಯಲ್ಲಿ ಅಂತ ಅನ್ನೋವಂಥದ್ದು. 2ನೇದು ವಿಚಾರ ನಾನು ಹೇಳಲೇಬೇಕು. ಅವರ ಪುತ್ರ ಸಮರ್ಥ್ ಅವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾ ಇರೋವಂಥದ್ದು ನೋಡಿ ಎಷ್ಟು ಚೆಂದ ಇದೆ ಅಂತಂತಂದರೆ, ಅವ್ರನ್ನ ನಾನು ಯಾವಾಗಲೂ ಕೂಡ ಎಷ್ಟು ಚೆಂದ ಇದೆ ಅಂತಂತಂದರೆ ಅವ್ರನ್ನ ಸುಮ್ಮನೆ ಕರ್ಕೊಂಡು ಬರ್ತಾ ಇಲ್ಲ ಚಿತ್ರರಂಗಕ್ಕೆ, ತಯಾರಿ ಮಾಡಿ ಕರ್ಕೊಂಡು ಬರ್ತಾ ಇದ್ದಾರೆ. ಭಾಳ ಸೀರಿಯಸ್ ಆಗಿ ಈ ರಂಗವನ್ನು ತಗೊಳ್ಬೇಕು ಅಂತನ್ನುವಂಥದ್ದನ್ನು ಚಿಕ್ಕ ವಯಸ್ಸಿನಲ್ಲೇ ಅವ್ರ ತಲೆಗೆ ಅದನ್ನು ಹಾಕಿದ್ದಾರೆ. ಇವತ್ತು ಪ್ರತಿಯೊಂದು ಸಾಂಗಿನಲ್ಲಿರುವಂಥ ಅವ್ರ ಶ್ರಮ ನೋಡ್ತಾ ಇದ್ದರೆ ನಾನು ಹೇಳುತ್ತೆ, ಹೀ ಈಸ್ ಹಿಯರ್ ಟು ಸ್ಟೇ ಸರ್, ಹೀ ಈಸ್ ಹಿಯರ್ ಟು ಸ್ಟೇ ಅಂತನ್ನುವಂಥದ್ದು. ಖಂಡಿತವಾಗ್ಲೂ ನಾನು ನಂಬಿದ್ದೀನಿ ಅದನ್ನು. ಪರಿಶ್ರಮದಿಂದ ಬಂದಂಥದ್ದು, ಬೆವರನ್ನು ಯಾರು ನಂಬಿಕೊಂಡು ಬಂದಿದ್ದಾರೆ ಅವರನ್ನು ಈ ಚಿತ್ರರಂಗ ಕೈ ಬಿಟ್ಟಿಲ್ಲ. ಅದಕ್ಕೆ ಅವರ ಸಾಲಿನಲ್ಲಿ ಈ 2 ಪ್ರತಿಭೆಗಳು ಸೇರಲಿ ಅಂತನ್ನುವಂಥದ್ದು ನನ್ನ ಆಶಯ. ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್ ಮುಂದಿನ ಸಿನಿಮಾಗೂ ಮತ್ತು ಈ ಸಿನಿಮಾಗೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.